ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ನಿದ್ದೆ ಮಾಡುವನೇ ಎಚ್ಚರವಾಗು, ಸತ್ತವರ ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶವನ್ನ ಕೊಡುವನು. ಇವತ್ತು ಅನೇಕರು ಪ್ರಾರ್ಥನೆ ಜೀವಿತದಲ್ಲಿ ತಪ್ಪಿ ಹೋಗಿ ನಿದ್ರಿಸ್ತಾ ಇದ್ದೀರಿ. ಆತ್ಮಿಕವಾಗಿ ಕರ್ತ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರು ನಮ್ಮ ಒಳಗೆ ಇದ್ದು ಆತನು ಬಹಳ ನೊಂದು ಹೋಗ್ತಾರೆ. ಪ್ರಾರ್ಥನೆ ಜೀವಿತ ಆತನಿಗೆ ಬಹಳ ಇಷ್ಟ. ಮುಂಜಾನೆ ಎದ್ದು ಸ್ತುತಿಸಿ ಕರ್ತನನ್ನು ಕೊಂಡಾಡಿ ಎಚ್ಚರ ತಪ್ಪಿ ಬಿದ್ದೋರೆ ಕರ್ತನ ಹೇಳ್ತಾರೆ, ನಿದ್ರಿಸೋನೆ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು. ಯಾವಾಗ್ಲೂ ನೀವು ಅಪೇಕ್ಷೆ ಪಡ್ತಾ ಇರ್ಬೋದು, ಹಾಗೆ ನಿದ್ದೆ ಮಾಡ್ಬಿಡೋಣ, ಹಾಗೆ ಪ್ರಾರ್ಥನೆ ಬೇಡ, ಈಗ ಬೇಡ, ಆಗ ಬೇಡ, ಹಾಗೆ ಪ್ರಾರ್ಥನೆ ಜೀವಿತನೇ ಕಮ್ಮಿ ಮಾಡ್ತಾ ಇರ್ಬೋದು. ಪಿಚಾಚಿ ತುಂಬಾ ತಂತ್ರೋಪಾಯ ಮಾಡ್ತಾ ಇರೋದು ಇದ್ರಲ್ಲೇ. ಪ್ರಾರ್ಥನೆ ಜೀವಿತವನ್ನ ಕಳೀತಾ ಇದ್ರೆ ಆ ಒಂದು ಬಲ, ದೇವರ ಕೃಪೆ, ದೇವರಿಗೂ ಅವನಿಗಿರುವಂತ ಸಂಬಂಧ ನಾನು ಕಟ್ ಮಾಡ್ದಂಗೆ ಅಂತ. ಹಾಗೆ ನೀವು ಕೂಡ ಬೇಸರವಾಗಿ ಪ್ರಾರ್ಥನೆಯನ್ನ ಸ್ವಲ್ಪ ಮಾಡ್ಬಿಡ್ತೀರಿ, ಆದ್ರೆ ಪ್ರಾರ್ಥನೆ ಬಿಟ್ಟು ಬಿಡ್ತೀರಿ. ಆದ್ರೆ ದೇವ್ರು ಇವತ್ತು ಎಚ್ಚರಿಸ್ತಾ ಇದ್ದಾರೆ, ನಿದ್ರೆ ಮಾಡೋನೆ ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು. ಇದು ಸಮಯ ನಾವು ಪ್ರಾರ್ಥನೆ ಮಾಡಿ ಕರ್ತನಲ್ಲಿ ಜಯವನ್ನ ಹೊಂದೋ ಸಮಯ. ಎಷ್ಟು ಪ್ರಾರ್ಥಿಸ್ತೀರಿಯೋ, ಎಷ್ಟು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿ ನೀವು ಪ್ರಾರ್ಥನೆ ಜೀವಿತದಲ್ಲಿ ಬರ್ತಿರೋ, ಅಷ್ಟು ಪವಿತ್ರಾತ್ಮನ ಕೆಲಸ ಈ ದಿನಗಳಲ್ಲಿ ನಡೀತಾ ಇದೆ. ಪ್ರಿಯರೇ, ಪ್ರಾರ್ಥನೆನೇ ನಮಗೆ ದೊಡ್ಡ ಆಯುಧ. ಯಾರ ಮನೇಲಿ ಪ್ರಾರ್ಥನೆ ಇಲ್ವೋ ಅಲ್ಲಿ ಸೈತಾನನು ತುಂಬಾ ಖುಷಿ ಪಟ್ಕೊಂಡಿರ್ತಾನೆ. ಅಲ್ಲ ಆಗಾಗ ಜಗಳನ, ಕಿತ್ತಾಟನ, ಹಾಗೆ ಗಲಿಬಿಲಿಯನ್ನ ಏನೇನೋ ತಂದು ಹಾಕ್ತಾನೆ, ಸಂತೋಷ ಇಲ್ಲದಂತ ಮಾಡ್ತಾನೆ. ಆದ್ರೆ ಅದೇ ಜಾಗದಲ್ಲಿ ಪ್ರಾರ್ಥನೆ ನಡೀಲಿ, ಆ ಕುಟುಂಬ ತುಂಬಾ ಖುಷಿಯಾಗಿರುತ್ತೆ. ದೇವರ ಆ ಕುಟುಂಬದಲ್ಲಿ ಐಕ್ಯತೆ, ಪ್ರೀತಿ, ಸಂತೋಷ, ಸಮಾಧಾನ, ಸಕಲ ಆಶೀರ್ವಾದವನ್ನ ತಂದಾಕ್ತಾರೆ. ಹಾಗೆ ಇಂದು ಆತ್ಮಿಕವಾಗಿ ಬಿದ್ದಂತ ಪ್ರತಿಯೊಬ್ಬೊಬ್ಬರಿಗೆ ಪವಿತ್ರಾತ್ಮನ ಎಚ್ಚರಿಸ್ತಾ ಇದ್ದಾರೆ, ಸತ್ತವರನ್ನ ಬಿಟ್ಟು ಹೇಳ್ರಿ, ಕ್ರಿಸ್ತನು ನಿನಗೆ ಪ್ರಕಾಶವನ್ನ ಕೊಡುವನು. ನಿದ್ರಿಸೋನೆ ಎಚ್ಚರವಾಗು. ಆತ್ಮಿಕವಾದ ಕಣ್ಗಳು ನೀನು ಮುಚ್ಚಲ್ಪಟ್ಟಿದೆಯೋ? ಏನೂ ಇಲ್ಲ, ಇವತ್ತು ನಿದ್ರಿಸ್ತಾ ಇದೆಯಾ? ದೇವರ ಆ ಸತ್ಯ ವೇದವನ್ನು ನಾವು ಧ್ಯಾನಿಸ್ತಾ ಇಲ್ಲ, ಪ್ರಾರ್ಥನೆ ಇಲ್ಲ, ಮುಂಜಾನೆ ಇಲ್ಲ, ಸಂಜೆ ಇಲ್ಲ, ಕೆಲಸ, ಹಣ, ದುಡಿಮೆ, ಹಾಗೆ ನಿನ್ನ ಸೈತಾನ ಎಳಿತಾ ಇದ್ದಾನ ಆ ಕಡೆ. ಬಿದ್ದು ಹೋಗಿದೀಯಾ? ನಿನ್ನ ದೂಡನ್ ಜಾಡಿಸ್ಕೋ, ಆಸನದ ಮೇಲೆ ಕೂರು ಅಂತ ಕರ್ತನೆ ಹೇಳ್ತಾರೆ. ಇದು ಸಮಯ. ನಿದ್ರಿಸೋರೆ ಎಚ್ಚರವಾಗ್ರಿ. ದೇವರ ಮಕ್ಕಳಿಗೆ ಇರುವಂತ ಅಮೂಲ್ಯವಾದ ಒಂದು ಕೃಪೆ ಅದು ಪ್ರಾರ್ಥನೆ ಜೀವಿತ. ನಾವು ಪ್ರಾರ್ಥಿಸುವಾಗ್ಲೇ ದೇವರು ನಮ್ಗೆ ಬೇಕಾದೆಲ್ಲವನ್ನ ಸುರಿಸ್ತಾರೆ. ನೀನು ಪ್ರಾರ್ಥಿಸಿ ನೋಡು, ದೇವರು ದೊಡ್ಡ ದೊಡ್ಡ ಅದ್ಭುತಗಳ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಮಾಡಿ ಮುಗಿಸ್ತಾರೆ. ಈಗ ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ, ದೇವರೇ ನಾನು ಆತ್ಮಿಕವಾಗಿ ಬಿದ್ದು ಹೋಗಿದೆ, ಆತ್ಮಗ ಸೋತು ಹೋಗಿದ್ದೇನೆ, ಪ್ರಾರ್ಥನೆ ಜೀವಿತ ಬಿಟ್ಟು ಹೋಗಿದೆ, ನಿನ್ನನ್ನು ಅಗಲಿ ಹೋಗಿದ್ದೇನೆ. ತಂದೆ, ನನ್ನನ್ನ ತಿರುಗಿ ಕಟ್ಟಿ ಎಬ್ಬಿಸು. ಪ್ರಾರ್ಥನೆ ಮಾಡೋಣ. ಹೆವನ್ಲಿ ಫಾದರ್, ಸರ್ವಶಕ್ತನ ದೇವರೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಮೊರೆ ಇಡ್ತಾ ಇದ್ದಾರಪ್ಪ, ಅವರನ್ನ ನೀನು ಸಂಧಿಸು ಅಪ್ಪ. ಅವರು ಸಂಪೂರ್ಣ ಬಿದ್ದು ಹೋಗಿದ್ದಾರೆ ಕರ್ತನೆ, ಆತ್ಮಿಕವಾದ ಬಲ ಕಳೆದುಕೊಂಡಿದ್ದಾರೆ. ನಿನ್ನ ಸಂಪರ್ಕ ಅವ್ರಿಗೆ ಕಡ್ದು ಹೋಗಿದೆ ಸ್ವಾಮಿ. ಪ್ರಾರ್ಥನೆ ಜೀವಿತ ಬಿದ್ದು ಹೋಗಿದೆ ಸ್ವಾಮಿ. ತಂದೆಯವರನ್ನ ಎಚ್ಚರಿಸು, ಬಲಗೊಳಿಸು ದೇವ. ನಿನ್ನ ಪ್ರಾರ್ಥಿಸೋ ಆತ್ಮನ ಬಲ ಶಕ್ತಿಯನ್ನು ತುಂಬಿಸು ಅಪ್ಪ. ಪ್ರಾರ್ಥಿಸೋ ಆತ್ಮನ ವರ ಬರಲಿ ಪ್ರಭು. ಈಗಲೇ ಪ್ರತಿಯೊಬ್ಬೊಬ್ಬರ ಮೇಲೆ ಪವಿತ್ರಾತ್ಮನ ನೀನು ಹಿಡಿದು ಬಾ ರಾಜ. ಅವರನ್ನ ಆವರಿಸಿಕೋ. ಕುಟುಂಬವಾಗಿ ಪ್ರಾರ್ಥಿಸಲಿ. ಆಲಯದಲ್ಲಿ ನಿನ್ನನ್ನು ಕೊಂಡಾಡಿ ಸ್ತುತಿಸುವಂತ ಆತ್ಮ ಅವ್ರಿಗೆ ಕೊಡು ದೇವ್ರೆ ಅಪ್ಪ. ಅಪ್ಪ, ಏಕಾಂತದಲ್ಲಿದ್ದು ಒಬ್ಬರೇ ಸ್ವಾಮಿ ನಿನ್ನಲ್ಲಿ ಭಕ್ತಿಯಿಂದ ಸ್ತುತಿಸಿ ಪ್ರಾರ್ಥಿಸೋ ಆತ್ಮ ಕೊಡು ದೇವರೇ. ಅವರು ಪ್ರಾರ್ಥಿಸೋ ಜೀವಿತ ಕೊಡು ಏಸಪ್ಪ. ಹೇಗೆ ದಾನಿಯೇಲ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿ ನಿನ್ನಲ್ಲಿ ಸ್ವಾಮಿ ಭಕ್ತಿಯಿಂದ ಆರಾಧಿಸ್ತಾ ಇದ್ದು, ಅದೇ ಪ್ರಕಾರ ನಿನ್ನ ಮಕ್ಕಳು ಇಂದು ಮಾರ್ಪಡಲಿ ಪ್ರಭು. ನಿನ್ನವರಿಗೆ ಪ್ರಕಾಶವನ್ನ ದಯಪಾಲಿಸು. ನಿನ್ನ ಬೆಳಕು, ತೇಜಸ್ಸು ಅವರಲ್ಲಿ ಉದಯವಾಗಲಿ ತಂದೆ. ಆಶೀರ್ವದಿಸು. ಪ್ರಾರ್ಥಿಸೋ ಮಕ್ಕಳಾಗ ಅವರನ್ನು ಮಾರ್ಪಡಿಸುತ್ತಾ ಇರುವುದಕ್ಕೆ ವಂದನೆ ಅಪ್ಪ. ಈಗಲೇ ನೀನು ಭಯ ಭಕ್ತಿಯಿಂದ ನೀವು ನಿನ್ನನ್ನು ಆರಾಧಿಸುವಂತೆ ಅವರನ್ನು ಮಾರ್ಪಡಿಸ್ತಾ ಇದೆಯಾ. ವಂದನೆ ಕರ್ತನೆ ಅಪ್ಪ. ನಿನಗೆ ಈ ಮಹಿಮೆ ಜೀವವುಳ್ಳ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇ ತಂದೆ. ಆಮೇನ್.